SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹೊಸ ಮುಖ್ಯಮಂತ್ರಿಗಳು ಬಂದ ಮೇಲೆ ಅವರ ಪ್ರತಿದಿನದ ಕಾರ್ಯವೈಖರಿಗಳನ್ನು ಗಮನಿಸ್ತಾ ಇದ್ದೇವೆ. ಅವರ ನಡವಳಿಕೆಗಳು ನೋಡಿದ್ರೆ ಪ್ರತಿನಿತ್ಯ ಯಾರ್ಯಾರಿಗೆ ಕಿವಿಗೆ ಹೂ ಮುಡಿಸ್ತಾರೋ ಗೊತ್ತಿಲ್ಲ. ಯಾಕೆಂದರೆ ಕಿವಿಗೆ ಹೂ ಮುಡ್ಕೊಂಡೇ ಇಂದಿನ ಇದ್ದಂಥ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಂಥವ್ರು. ಅವರ ಪ್ರತಿದಿನದ ಕಾರ್ಯಚಟುವಟಿಕೆಗಳು ಹೇಳಿಕೆಗಳನ್ನು ನೋಡಿದಾಗ ಆ ಹಿಂದೆ ಹೂ ಮುಡ್ಕೊಂಡು ವಿಧಾನಸಭೆಗೆ ಭಾಗವಹಿಸಿದ್ರಲ್ಲ ಕಾಂಗ್ರೆಸ್ ನಾಯಕರುಗಳು, ಈಗ ಆ ಹೂ ಅದನ್ನು ತೆಗೆದು ಆ ಹೂವನ್ನು ಈಗ ಯಾವ್ಯಾವ ಕರ್ನಾಟಕದ ಕನ್ನಡಿಗರ ಮೇಲೆ ಹಾಕ್ಲಿಕ್ಕೆ ಹೊರಟಿದ್ದಾರೋ ಅನ್ನೋದು ನನಗೆ ಒಂದು ರೀತಿಯ ಆತಂಕ, ಅನುಮಾನವೂ ಪ್ರಾರಂಭ ಆಗ್ತಿದೆ. ಪಾಪ ಕಳೆದ 2 ದಿನ ಕಲಬುರಗಿ ಭಾಗದ ವಿಭಾಗೀಯ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ದು ನೋಡಿದೆ. ಆದ ನಂತರ ಅವ್ರು ಹೇಳಿಕೆ ಕೊಟ್ಟಿರೋದು. ನಿನ್ನೆ ದಿನ ಬೆಳಗಾವಿಗೆ ಹೋಗಿ ಇಲ್ಲಿ ಕರ್ನಾಟಕದ ಕೆಂಗಲ್ ಹನುಮಂತೇರು ಕಟ್ಟಿರ್ತಕ್ಕಂಥ ವಿಧಾನಸೌಧದ ಹೆಬ್ಬಾಗಿಲಿಗೆ ತಲೆ ಮುಟ್ಟಿ ನಮಸ್ಕಾರ ಮಾಡ್ಕೊಂಡಿದ್ದು ನೋಡಿದ್ದೆ. ಈಗ ಅಲ್ಲಿ ಸುವರ್ಣಸೌಧ ಅಲ್ಲೂ ಸಹ ನಿನ್ನೆ ಆ ಒಂದು ಹೆಬ್ಬಾಗಿಲಿನಲ್ಲಿ ಪಾಪ ಬಗ್ಗಿ ನಮಸ್ಕಾರ ಮಾಡ್ಕೊಂಡಿದ್ದಾರೆ. ಅಷ್ಟೆಲ್ಲ ದೊಡ್ಡ ಒಂದು ಅವರಲ್ಲಿರ್ತಕ್ಕಂಥ ಬದಲಾವಣೆಗಳು ನೋಡಿದಾಗ ಒಂದು ಭಾಳ ಚೇಂಜಸ್ ತರ್ತಾ ಇದ್ದಾರೆ, ಚೇಂಜಸ್ ತರಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದು ನನಗೂ ಒಂದು ಆಶಾಭಾವನೆ ಪ್ರಾರಂಭ ಆಗಿದೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.